ಬೆಂಗಳೂರು ಸೇಫ್ ಸಿಟಿ ಪ್ರಾಜೆಕ್ಟ್ ನಲ್ಲಾಯ್ತಾ ಮಹಾ ಅಕ್ರಮ. ನಿರ್ಭಯ ಫಂಡ್ ನಲ್ಲಿ ನಡೆದಿದ್ದ ಸೇಫ್ ಸಿಟಿ ಮೆಗಾ ಪ್ರಾಜೆಕ್ಟ್. ಬೆಂಗಳೂರು ಸೇಫ್ ಸಿಟಿ ಪ್ರಾಜೆಕ್ಟ್ ನಲ್ಲಾಯ್ತಾ ಮಹಾ ಅಕ್ರಮ. ಈ ಪ್ರಶ್ನೆ ಎದುರಾಗಿದೆ. ನಿರ್ಭಯ ಫಂಡ್ ನಲ್ಲಿ ನಡೆದಿದ್ದಂತ ಸೇಫ್ ಸಿಟಿ ಮೆಗಾ ಪ್ರಾಜೆಕ್ಟ್ ಬರೋಬ್ಬರಿ 668 ಕೋಟಿ ರೂಪಾಯಿ ಟೆಂಡರ್ ನಲ್ಲಿ ನಡೀತು ಮಹಾ ಹಗರಣ. 499 ಕೋಟಿ ರೂಪಾಯಿಗೆ ಬಿಡ್ ಮಾಡಿದ್ದ ಹನಿವೆಲ್ ಕಂಪನಿ. ಈ ಕಂಪನಿಯ ಬಿಡ್ ಹಿಂದಿದೆಯಾ ಮಾಜಿ ಸಿಎಂ ಕೈವಾಡ. ಬಸವರಾಜ ಬೊಮ್ಮಾಯಿ ಬರೆದಿರುವ ಪತ್ರಗಳು ಈಗ ಹರಿದಾಡ್ತಾ ಇದೆ. ಬೊಮ್ಮಾಯಿ ಹಾಗೂ ಗೃಹ ಇಲಾಖೆಯ ಪತ್ರಗಳು ಈಗ ವೈರಲ್ ಆಗ್ತಾ ಇದೆ ಎಲ್ಲ ಕಡೆ. ಹಾಗಾದ್ರೆ ಪತ್ರದಲ್ಲಿ ಏನಿತ್ತು? ಹನಿವೆಲ್ ಕಂಪನಿಗೆ ಟೆಂಡರ್ ನೀಡೋ ಬಗ್ಗೆ ಪ್ರೀ ಪ್ಲಾನ್ ಆಗಿತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಗೃಹ ಸಚಿವರಾಗಿದ್ದಾಗ ಬೊಮ್ಮಾಯಿರಿಂದ ಕಂಪನಿ ಸ್ಟ್ಯಾಂಡರ್ಡ್ಸ್ನ ಕೋರ್ಟ್ ನಗರ ಕಮಿಷನರ್ಗೆ ಈ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ನ ಅದರ ಬಗ್ಗೆ ಪತ್ರವನ್ನು ಬರೆಯಲಾಗಿತ್ತು. ತಾಂತ್ರಿಕ ತಜ್ಞರಲ್ಲದಿದ್ದರೂ ಈ ಅಂಶಗಳು ಬೇಕೆಂದು ಹೇಳಿದ್ದಕ್ಕೆ ಅನುಮಾನ ಮೂಡ್ತಾ ಇದೆ. ಚೀನಾ ಬದಲಿಗೆ ಅಮೆರಿಕ ಕಂಪನಿಗೆ ನೀಡುವಂತೆ ಶಿಫಾರಸನ್ನ ಚೀನಾ ತಯಾರಿಕಾ ಕಂಪನಿಗಳ ವಸ್ತುಗಳನ್ನು ಖರೀದಿಸದಂತೆ ಆದೇಶವನ್ನು ಕೂಡ ಮಾಡಲಾಗಿತ್ತಂತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಷ್ಣು, ಬೆಂಗಳೂರು ಸೇಫ್ ಸಿಟಿ ಪ್ರಾಜೆಕ್ಟ್ನಲ್ಲಿ ಈಗ ಅಕ್ರಮ ಆಗಿದೆಯಾ ಅನ್ನೋ ಪ್ರಶ್ನೆ, ಈ ಸಂದೇಹ ಮೂಡ್ತಿರೋದು ಯಾಕೆ, ಪ್ರಶ್ನೆ ಎದ್ದಿರೋದು ಯಾಕೆ ವಿಷ್ಣು? ಖಂಡಿತ ಮಧುಸೂದನ್, ಈ ಒಂದು ಪ್ರಕರಣದಲ್ಲಿ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಬೆಂಗಳೂರು ಸೇಫ್ ಸಿಟಿ ಪ್ರಾಜೆಕ್ಟ್ ಅಂದ್ರೆ ನಿರ್ಭಯ ಫಂಡ್ ಅಡಿಯಲ್ಲಿ ಬೆಂಗಳೂರಿನ ಮಹಿಳೆಯರ ಸುರಕ್ಷತೆಗೋಸ್ಕರ ಇಡೀ ನಗರದಾದ್ಯಂತ ಕ್ಯಾಮೆರಾಗಳನ್ನ ಹಾಕುವಂತಹ ಒಂದು ಪ್ರಾಜೆಕ್ಟ್ ಇದಾಗಿತ್ತು. ಈ ಒಂದು ಪ್ರಾಜೆಕ್ಟ್ ಶುರು ಮಾಡುವಂತಹ ಹಂತದಲ್ಲೇ ಸಾಕಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಡ್ತಿತ್ತು. ಮತ್ತೆ ಮೊದಲನೇ ಇದರಲ್ಲಿ ಹಗರಣ ನಡೀತಿದೆ ಅಂತೇಳಿ ಓರ್ವ APS ಆಫೀಸರ್ ಕೂಡ ಇದನ್ನ ಚಕಾರ ಎತ್ತುವಂತಹ ಕೆಲಸವನ್ನು ಮಾಡಿದ್ರು. ಈ ಮೂಲಕ ಒಂದು ರೀತಿ ಪ್ರಕರಣದ ಬಹಳ ಗೊಂದಲಕ್ಕೀಡಾಗಿತ್ತು. ಆದ್ರೆ ಈ ನಡುವೆ ಕೊನೆಗೆ ಹನಿವೆಲ್ ಕಂಪನಿಗೆ ಈ ಒಂದು ಟೆಂಡರ್ ನೀಡುವಂತಹ ಕೆಲಸ ಆಗಿದೆ. ಆದ್ರೆ ಈಗ ಸದ್ಯ 2 ಪತ್ರಗಳು ವೈರಲ್ ಆಗ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಮಾಜಿ ಸಿಎಂ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಏನಿದ್ದಾರೆ ಅವರು ಬರೆದಿರುವಂತಹ, ಅಂದ್ರೆ ಅವರು ಗೃಹ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಹನಿವೆಲ್ ಕಂಪನಿಗೆ ಟೆಂಡರ್ ನೀಡಬೇಕು ಅನ್ನೋ ರೀತಿಯಲ್ಲಿ ಒಂದು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಇರುವ ರೀತಿಯಲ್ಲಿ ಪತ್ರ ಬರೆದಿದ್ದಾರೆ ಅನ್ನೋ ಒಂದು ಪಾಯಿಂಟ್ಗೂ ಇರುವಂತಹ ಒಂದಷ್ಟು ಪತ್ರಗಳು ವೈರಲ್ ಆಗ್ತಿರುವಂತದ್ದು. ಎರಡನೇದಾಗಿ ಕೋವಿಡ್ ಸಂದರ್ಭದಲ್ಲಿ ಇದೇ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಎಲ್ಲವೂ ಕೂಡ ಚೈನಾ ಪ್ರಾಡಕ್ಟ್ ಗಳನ್ನೇ ಖರೀದಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇತ್ತು. ಆದ್ರೆ ಈ ಒಂದು ಕ್ಯಾಮರಾನ ಅಳವಡಿಕೆ ನಡೆಸುವಂತ ಸಂದರ್ಭದಲ್ಲಿ ಚೈನಾ ಪ್ರಾಡಕ್ಟ್ ಗಳನ್ನ ಬಳಕೆ ಮಾಡಬಾರದು ಅನ್ನೋ ರೀತಿಯಲ್ಲಿ ಮತ್ತೆ ಗೃಹ ಇಲಾಖೆಯಿಂದ ಒಂದು ಆದೇಶವನ್ನ ಹೊರಗಡೆ ಬಿಡುಗಡೆ ಮಾಡಿದ್ರು. ಹೀಗೆ ಅನೇಕ ಗೊಂದಲಗಳು ಕ್ರಿಯೇಟ್ ಮಾಡುವಂತಹ ಒಂದು ಬೆಳವಣಿಗೆ ನಿರ್ಮಾಣ ಆಗಿರುವಂತದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಸೇಫ್ ಸಿಟಿ ಪ್ರಾಜೆಕ್ಟ್ ಅಲ್ಲಿ ಒಂದ್ ಕಡೆ ಹಗರಣ ನಡೆದಿದೆ ಅನ್ನೋ ಒಂದು ಸಂಶಯವನ್ನ ವ್ಯಕ್ತಪಡಿಸುವಂತಹ ಕೆಲಸವನ್ನ ಜನರು ಮಾಡ್ತಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಸುಮಾರು ಆ ಸಂದರ್ಭದಲ್ಲಿ 668 ಕೋಟಿ ಪ್ರಾಜೆಕ್ಟ್ ಏನಿತ್ತು ಅದನ್ನ ಹನಿವೆಲ್ ಕಂಪನಿ ಕೇವಲ 499 ಕೋಟಿ ರೂಪಾಯಿಗೆ ಬಿಡ್ ಮಾಡುವ ಮೂಲಕ ಈ ಹಿಂದೆ ಬೇರೆ ಕಂಪನಿಗಳು ಅದಕ್ಕಿಂತ ಹೆಚ್ಚು ಹಣಕ್ಕೆ ಬಿಡ್ ಮಾಡಿದ್ದನ್ನ ಇವರು ಅಷ್ಟು ಕಡಿಮೆ ಯಾಕೆ ಕೊಟ್ಟರು ಅನ್ನುವಂಥ ಸಂಶಯ ಮೂಡ್ತಿರುವಂತದ್ದು. ಮತ್ತೆ ಇದರ ಹಿಂದೆ ಬಹಳ ದೊಡ್ಡದ ಕಿಕ್ ಬ್ಯಾಕ್ ಪಡೆದಿರುವಂತಹ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಮಾಜಿಕ ಕಾರ್ಯಕರ್ತರು ಕೆಲವೊಂದಷ್ಟು ಮಂದಿ ಈಗಾಗಲೇ ಲೋಕಾಯುಕ್ತಕ್ಕೂ ಕೂಡ ಕಂಪ್ಲೇಂಟ್ ಕೊಡುವಂತ ಕೆಲಸವನ್ನು ಮಾಡಿದ್ರೆ. ಮತ್ತೆ ರಾಜ್ಯ ಸರ್ಕಾರವು ಕೂಡ ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಮುಂದಿನ ದಿನಗಳಲ್ಲಿ ಇದು ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡುವಂತಹ ಸಾಧ್ಯತೆ ಇದೆ. ಧನ್ಯವಾದ ವಿಷ್ಣು ಪ್ರಸಾದ್ ನಿಮ್ಮ ಮಾಹಿತಿಗೆ. ಈಗ ಎದ್ದಿರೋಂಥ ಪ್ರಶ್ನೆ ಏನು ಅಂದರೆ, ಮಾಜಿ ಮುಖ್ಯಮಂತ್ರಿಗಳು ಬರೆದಿರೋ ಅಂಥ ಪತ್ರದ ಮೇಲೆ ಒಂದಷ್ಟು ಅನುಮಾನಗಳು ಎದ್ದಿದೆ ನೇರವಾಗಿ. ಸೇಫ್ ಸಿಟಿ ಪ್ರಾಜೆಕ್ಟ್ನಲ್ಲಿ ಏನಿತ್ತು ಹಾಗಾದರೆ? ಬೆಂಗಳೂರು ನಗರದಾದ್ಯಂತ 7500 ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಬೇಕು. ಇದು ಸೇಫ್ ಸಿಟಿ ಪ್ರಾಜೆಕ್ಟ್ನಲ್ಲಿ ಇದ್ದಂಥ ಮೊದಲ ಅಂಶ. ಮಹಿಳೆಯರ ಸುರಕ್ಷತೆಗಾಗಿ ನಿರ್ಭಯಾ ನಿಧಿಯ ಅಡಿಯಲ್ಲಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು. ಇದರಲ್ಲಿ ಕಂಪನಿ ಏಕಾಏಕಿ 169 ಕೋಟಿ ರೂಪಾಯಿ ಕಡಿಮೆ ಮಾಡಿತ್ತು. ಇದಾದ ಬಳಿಕ ಕಿಕ್ ಬ್ಯಾಕ್ ಪಡೆದಿರೋ ಬಗ್ಗೆ ಶಂಕೆ ಕೂಡ ವ್ಯಕ್ತವಾಗಿತ್ತು. ಸೇಫ್ ಸಿಟಿ ಪ್ರಾಜೆಕ್ಟ್ನಲ್ಲಿ ಯಾರು ಕಿಕ್ ಬ್ಯಾಕ್ ಸಿಕ್ಕಿದೆಯಾ, ಇದ್ರ ಬಗ್ಗೆ ಕೂಡ ಪ್ರಶ್ನೆ ಎದ್ದಿತ್ತು. ಇಡೀ ಬೆಂಗಳೂರು ನಗರ, ರಾಜ್ಯದ ರಾಜಧಾನಿ 7500 ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಬೇಕು ಸೇಫ್ ಸಿಟಿ ಪ್ರಾಜೆಕ್ಟ್ನಲ್ಲಿ ಇದ್ದಿದ್ದು. ಇನ್ನು ಅನುಮಾನಗಳು ಏನೇನು ಅನ್ನೋದನ್ನ ಗಮನಿಸೋದಾದ್ರೆ, ಕ್ಯಾಮರಾ ಅಳವಡಿಕೆಯಲ್ಲಿ ಕಂಪನಿಗೆ ಏಕಾಏಕಿ 169 ಕೋಟಿ ಕಡಿಮೆನ ಮಾಡಿದ್ಯಾಕೆ? ಎರಡನೇ ಅನುಮಾನ, ಹನಿವೆಲ್ ಕಂಪನಿ ಅಳವಡಿಸಿರೋ ಅಂತ ಕ್ಯಾಮ್ರಾಗಳ ಗುಣಮಟ್ಟದ ಬಗ್ಗೆ ಸಂದೇಹ ಮೂಡ್ತಾ ಇತ್ತು. ಮೂರನೇ ಅನುಮಾನ, ಕೇಂದ್ರ ಗೃಹ ಇಲಾಖೆಯ FIPS ಸ್ಟ್ಯಾಂಡರ್ಡ್ ಇರಬೇಕು ಅಂತ ಅದರಲ್ಲಿ ಹೇಳಿದ್ರು, ಇರಲಿಲ್ಲ. 169 ಕೋಟಿ ಏಕಾಏಕಿ ಕಡಿಮೆ ಮಾಡಿದ ಮೊದಲ ಅನುಮಾನ. ಕಿಕ್ ಬ್ಯಾಕ್ ಪಡೆದಿರಬಹುದು ಅನ್ನೋ ಒಂದು ಶಂಕೆ. ಇದರ ಜೊತೆಗೆ 169 ಕೋಟಿನ
ಕಡಿಮೆ ಮಾಡಲಿಕ್ಕೆ ಹೇಳಿದ್ಯಾರು? ಇದು ಮೊದಲ ಪ್ರಶ್ನೆ, ಅನುಮಾನ. ಹನಿವೆಲ್ ಕಂಪನಿ ಅಳವಡಿಸಿರುವ ಕ್ಯಾಮೆರಾಗಳ ಗುಣಮಟ್ಟದ ಬಗ್ಗೆ ಸಂದೇಹ ಇತ್ತು. ಕೇಂದ್ರ ಗೃಹ ಇಲಾಖೆಯ FIPS ಸ್ಟ್ಯಾಂಡರ್ಡ್ ಇರಬೇಕು ಅಂತ ಹೇಳಿದ್ರು. ಇಲ್ಲಿ ಅಳವಡಿಕೆ ಆಗ್ತಾ ಇದ್ದಂಥ ಕ್ಯಾಮ್ರಾದಲ್ಲಿ ಅದಿರಲಿಲ್ಲ. ಅಮೆರಿಕನ್ ಸ್ಟ್ಯಾಂಡರ್ಡ್ ಗ್ಲೋಬಲ್ ರೆಕಮೆಂಡೇಶನ್ ಆಗಿರುವಂಥದ್ದು ಅಲ್ಲ ಇದು. ಅದು ಕೂಡ ಅನುಮಾನನೇ. ಇನ್ನು ಕೋವಿಡ್ ವೇಳೆ ಚೀನಾ ವಸ್ತುಗಳಿಗೆ ಆದ್ಯತೆ, ಇದರಲ್ಲಿ ಮಾತ್ರ ದಿಢೀರ್ ಬದಲಾವಣೆ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.